ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದರೂ ಬುಧವಾರ 3ನೇ ತಾರೀಕು ಸಾಯಂಕಾಲ 4 ಗಂಟೆ 5 ನಿಮಿಷಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಯೂ ಆಗ್ತಾರೆ. ಆ ನಂತರ ಬಹುಮತ ಸಾಬೀತುಪಡಿಸುವ ಪ್ರಕ್ರಿಯೆ ಇಟ್ ವಿಲ್ ಜಸ್ಟ್ ಬಿ ಅ ಫಾರ್ಮ್ಯಾಲಿಟಿ ಅಷ್ಟೇ. ಎಲ್ರಿಗೂ ಗೊತ್ತಿದೆ ಸಾಕಬೇಕಾದಷ್ಟು ಬಹುಮತ ಇದೆ ಅವರ ಹತ್ರ ಅಂತ ಡಿ ಕೆ ಶಿವಕುಮಾರ್ ಆಡಳಿತ ಆರಂಭಗೊಳ್ಳುತ್ತೆ. ಈಗ ಇರುವ ಪ್ರಶ್ನೆ 3 ಆಪ್ಷನ್ ಇದೆ. ಬುಧವಾರ ಡಿ ಕೆ ಶಿವಕುಮಾರ್ ಒಬ್ಬರೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು. ಇನ್ನೂ ಒಂದು ಆಪ್ಷನ್ ಇದೆ, ಪೂರ್ತಿ ಪ್ರಮಾಣದ ಸಚಿವ ಸಂಪುಟನೇ ಮಾಡಿಬಿಡೋದು. 33 ಜನ ಸಚಿವರಾಗೋದಕ್ಕೆ ಅವಕಾಶ ಇದೆ, 33 ಜನರಿಗೂ ಪ್ರಮಾಣ ವಚನ ಕೊಟ್ಬಿಡೋದು. ಮತ್ತೂ ಒಂದು ಆಪ್ಷನ್ನು, ಆಯ್ದ ಕೆಲವರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸೋದು. ಕೊನೆಯ ಆಪ್ಷನ್ ವರ್ಕೌಟ್ ಆಗ ಹಂಗೆ ಕಾಣಿಸುತ್ತೆ. ಆಯ್ದ ಕೆಲವರ ಜೊತೆಗೆ ಪ್ರೆಸಿಡೆನ್ಸಿ ಎಲ್ಲ ಇದಾವೆ ನಮ್ಮ ಹತ್ರ, ಈ ಹಿಂದೆ ಏನೇನಾಗಿದೆ ಅನ್ನೋದಕ್ಕೆ. 2013ರಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ ಪ್ರಮಾಣ ವಚನ ಸ್ವೀಕರಿಸಿದ್ರು, ಆನಂತರ ಕ್ಯಾಬಿನೆಟ್ ಮಾಡ್ಕೊಂಡ್ರು. 2023ರಲ್ಲಿ ಸಿದ್ದರಾಮಯ್ಯನವರು ಇನ್ನೂ 8 ಜನರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಮೇಲಾಯಿತು. ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲೂ ಹಾಗೆ ಆಗುವ ಸಾಧ್ಯತೆ ಇದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಬುಧವಾರ ಎಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮತ್ತು ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ? ಪಟ್ಟಿ ಹಾಕಿದ್ದು ಸಂಭವನೀಯ ಸಚಿವರು ಅವರು ಡಿ ಸಿ ಎಂ ಆಗಬೇಕು, ಇವರು ಡಿ ಸಿ ಎಂ ಆಗ್ತಾರೆ. ಯಾವುದೂ ನಿರ್ಧಾರ ಆಗಿಲ್ಲ. ಈ ಪಟ್ಟಿ ಏನಿದೆಯಲ್ಲ, ಇದು ಬೇರೆ ಬೇರೆ ಲೆಕ್ಕಾಚಾರಗಳ ಆಧಾರದ ಮೇಲೆ ಮಾಡಲಾಗಿರುವ ಪಟ್ಟಿ. ಇದು ಕಾಂಗ್ರೆಸ್ನ ಮೂಲಗಳಿಂದ ಬಂದಿರುವ ಪಟ್ಟಿ ಅಲ್ಲ, ಅಲ್ಲಿ ಪಟ್ಟಿ ಇಲ್ಲ. ಬೇಸಿಕಲಿ ನಾಳೆ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾರೆ. 12 ಹೆಸರುಗಳನ್ನು ತಗೊಂಡು ಹೋಗ್ತಿದ್ದಾರಂತವರು. ಈ 12 ಜನರ ಜೊತೆಗೆ ನಾನು ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ 12 ಹೆಸರು ತಗೊಂಡು ಹೋಗ್ತಿದ್ದಾರಂತೆ. ಯಾವ್ಯಾವ ಹೆಸರಿದೆ ಗೊತ್ತಿಲ್ಲ ಇನ್ನು. ಸಿದ್ದರಾಮಯ್ಯನವರು ತಮ್ಮ 8 ಜನರ ಪಟ್ಟಿ ಕೊಟ್ಟಿದ್ದಾರಂತೆ. ಈ 8 ಜನ ಕ್ಯಾಬಿನೆಟ್ನಲ್ಲಿ ಇರಬೇಕು ಅಂತ ಹೇಳಿದಾರಂತೆ. ಯಾರ್ಯಾರ ಹೆಸರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಹೈಕಮಾಂಡು ಅದರದ್ದೊಂದು ಪಟ್ಟಿ ಇರುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತ್ಕೊಂಡು ಒಂದು ಪಟ್ಟಿ ಮಾಡಿರ್ತಾರೆ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಕೆ ಸಿ ವೇಣುಗೋಪಾಲು, ಸುರ್ಜೇವಾಲಾ, ರಾಹುಲ್ ಗಾಂಧಿ ಅವ್ರದ್ದೊಂದು ಪಟ್ಟಿ ಇರುತ್ತೆ. ಆ ಪಟ್ಟಿ ಕರ್ನಾಟಕದ ವಿಷಯದಲ್ಲಿ ಇನ್ನೂ ಆಳಕ್ಕೆ ಯಾಕೆ ಹೋಗುತ್ತೆ ಅಂದರೆ, ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕದವರು ಅನ್ನುವ ಕಾರಣಕ್ಕೆ ಅವರಿಗೆ ಸ್ಟ್ರಾಂಗ್ ಒಪಿನಿಯನ್ಸ್ ಇದ್ದಾವೆ. ಈ ಮನುಷ್ಯ ಇರಲೇಬೇಕು, ಈ ಮನುಷ್ಯ ಇರಲೇಬಾರ್ದು, ಸ್ಟ್ರಾಂಗ್ ಒಪಿನಿಯನ್ ಇದ್ದಾವೆ. ಎಲ್ಲ ಇಟ್ಕೊಂಡು ನಾಳೆ ಸಂಜೆ ಚರ್ಚೆ ಆಗುತ್ತೆ ದಿಲ್ಲಿಲಿ. ಆಮೇಲೆ ಒಂದು ಪಟ್ಟಿ ಫೈನಲ್ ಆಗೋದು. ಅವರು ಬಂದು ಬುಧವಾರ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ಪಟ್ಟಿ ಈ ಕಾಮನ್ ಸೆನ್ಸಿನ ಆಧಾರದ ಮೇಲೆ ಮತ್ತು ಆಗ್ತಾ ಇರುವ ಚರ್ಚೆಗಳ ಆಧಾರದ ಮೇಲೆ. ಉದಾಹರಣೆಗೆ ಕೆ ಜೆ ಜಾರ್ಜ್ ಅವರು ನಾನು ಇರೋದಿಲ್ಲಪ್ಪ ಡಿ ಕೆ ಸಂಪುಟದಲ್ಲಿ ಅಂತ ಹೇಳಿದ್ರಂತೆ. ಅದೊಂದು ಸುದ್ದಿ ಬಂತು. ಈಗ ಇಲ್ಲ, ಕೆ ಜೆ ಜಾರ್ಜ್ ಅವರು ಇರ್ತಾರೆ ಸಚಿವ ಸಂಪುಟದಲ್ಲಿ ಅಂತ ಇನ್ನೊಂದು ಸುದ್ದಿ ಬರ್ತಾ ಇದೆ. ಇರೋದಿಲ್ಲ ಅನ್ನುವುದಕ್ಕೇನು ಕಾರಣ? ಅವರು ತುಂಬ ಸೀನಿಯರ್. ಡಿ ಕೆ ಶಿವಕುಮಾರೇ ಅನೇಕ ಸಲ ಹೇಳ್ಕೊಂಡಿದ್ದಾರೆ ಕೆ ಜೆ ಜಾರ್ಜ್ ಇಸ್ ಮೈ ಲೀಡರ್ ಅಂತ. ಕೆ ಜೆ ಜಾರ್ಜ್ ಅವರು ಯೂತ್ ಕಾಂಗ್ರೆಸ್ನ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಘಟಕದ ಕಾರ್ಯದರ್ಶಿ ಆಗಿದ್ದರು. ಹಂಗೆ ನೋಡಿದ್ರೆ ಸಲೀಂ ಅಹಮ್ಮದ್ ಸ್ಟೂಡೆಂಟ್ ಕಾಂಗ್ರೆಸ್ನಲ್ಲಿ ರಾಷ್ಟ್ರೀಯ ಮಟ್ಟದ ನಾಯಕರಾಗಿದ್ದಾಗ ಕರ್ನಾಟಕದಲ್ಲಿ ಇನ್ನೂ ಡಿ ಕೆ ಶಿವಕುಮಾರ್ ಅವರು ಆಗಷ್ಟೇ NSUIನಲ್ಲಿ ಇದ್ದವರಂತೆ. ರಾಜಕಾರಣ ಅಂದರೆ ಹಾಗೆ, ಯಾರು ಒಂದೊಂದು ಸ್ಪೀಡ್ನಲ್ಲಿ ಬೆಳೆದು ಬಿಡ್ತಾರೆ. ಆ ಕಾರಣಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇರೋದಿಲ್ಲ ಅಂತ ಕೆ ಜೆ ಜಾರ್ಜ್ ಹೇಳಿದ್ದಾರೆ ಅಂತ ಒಂದು ಸುದ್ದಿ ಇತ್ತು. ಇವತ್ತು ಬರ್ತಾ ಇರುವ ಸುದ್ದಿ ಕೆ ಜೆ ಜಾರ್ಜ್ ಅವರು ಇರ್ತಾರೆ ಸಚಿವ ಸಂಪುಟದಲ್ಲಿ ಅಂತ. ಕೆ ಜೆ ಜಾರ್ಜು ಸಿದ್ದರಾಮಯ್ಯನವ್ರ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಅಂತಾರೆ. ಅವರು ಹೈಕಮಾಂಡ್ ಮನುಷ್ಯ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಜೊತೆ ಸಮಾನ ಸಂಬಂಧಗಳು ಕೆ ಜೆ ಜಾರ್ಜ್ ಅವ್ರಿಗಿದ್ದಾವೆ. ಉಳಿದಂತೆ MB ಪಾಟೀಲ್ರು, ಡಿ ಕೆ ಶಿವಕುಮಾರ್ ಅವರು ವರ್ಕೌಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದೇ ಒಕ್ಕಲಿಗ ಲಿಂಗಾಯತ ಕಾಂಬಿನೇಷನ್. ಹಳೆ ಮೈಸೂರಿನಲ್ಲಿ ಒಕ್ಕಲಿಗ ಮತ್ತು ಉತ್ತರ ಕರ್ನಾಟಕದ ಲಿಂಗಾಯತರು ಒಟ್ಟಾಗಿ ಬರಬೇಕು. ಅಹಿಂದ ವೋಟ್ ಬ್ಯಾಂಕಿಗೆ ಈ ಬಲ ಸೇರಿಕೊಂಡಾಗ ಮತ್ತೊಮ್ಮೆ 2028ರಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ.
ಲಿಂಗಾಯತ ಫೇಸ್ಗಳ ಪೈಕಿ ಎಂ ಬಿ ಪಾಟೀಲರು, ಈಶ್ವರ ಖಂಡ್ರೆ ಹಿರಿಯರಾಗ್ತಾರೆ, ಪ್ರಮುಖರಾಗ್ತಾರೆ. ಅವರು ಮೊದಲ ಹಂತದಲ್ಲೇ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಿಯಾಂಕ್ ಖರ್ಗೆ AICC ಅಧ್ಯಕ್ಷರ ಮಗ. ಸಿದ್ದರಾಮಯ್ಯನವರು 2023ರಲ್ಲಿ 8 ಜನರ ಜೊತೆ ಪ್ರಮಾಣ ವಚನ ಸ್ವೀಕರಿಸೋದಲ್ಲ, ಆ 8 ಜನರ ಪಟ್ಟಿಯಲ್ಲೇ ಪ್ರಿಯಾಂಕ್ ಖರ್ಗೆ ಇದ್ದರು. ಆ 8 ಜನರ ಪಟ್ಟಿಯಲ್ಲೇ ಇದ್ದರು ಪ್ರಿಯಾಂಕ್ ಖರ್ಗೆ. ಸೊ ಈ ಸಲವೂ ಇರ್ತಾರೆ. ಕೃಷ್ಣ ಭೈರೇಗೌಡ ಹೈಕಮಾಂಡ್ ಮನುಷ್ಯ. GB ಎಲೆಕ್ಷನ್ ಇದೆ, ಒಕ್ಕಲಿಗ ಸಮುದಾಯ, ಎಲ್ಲ ಲೆಕ್ಕಾಚಾರದಲ್ಲೂ ಯಂಗ್ ಫೇಸು, ಎಜುಕೇಟೆಡ್ ಫೇಸು, ಎಲ್ಲ ಲೆಕ್ಕಾಚಾರದಲ್ಲಿ ಫಸ್ಟ್ ರೌಂಡ್ನಲ್ಲಿ ಇರ್ತಾರೆ. HK ಪಾಟೀಲ್ ಅಥವಾ ರಾಮಲಿಂಗಾರೆಡ್ಡಿ, ಇಬ್ಬರದು ರೆಡ್ಡಿ ಸಮುದಾಯ. GB ಎಲೆಕ್ಷನ್ನನ್ನೇ ಗಮನದಲ್ಲಿಟ್ಕೊಂಡ್ರೆ ರಾಮಲಿಂಗಾರೆಡ್ಡಿ ಅವರು ಫಸ್ಟ್ ರೌಂಡ್ನಲ್ಲಿ ಬರ್ತಾರೆ. ಪ್ರಾಂತ್ಯವಾರು ಪ್ರಿಫರೆನ್ಸ್ ಕೊಡೋದನ್ನು ಗಮನದಲ್ಲಿಟ್ಕೊಂಡ್ರೆ HK ಪಾಟೀಲ್ ಫಸ್ಟ್ ರೌಂಡ್ನಲ್ಲಿ ಬರ್ತಾರೆ. UT ಖಾದರ್ ಈ ಸಲ ಮತ್ತೆ ಸ್ಪೀಕರ್ ಆಗೋದಿಲ್ವಂತೆ, ಇದೊಂದು ಹೆಚ್ಚು ಕಡಿಮೆ ಖಚಿತ ಆಗಿದೆ. UT ಖಾದರ್ ಕ್ಯಾಬಿನೆಟ್ಟಿಗೆ ಬರ್ತಾರೆ. ಆವಾಗ ಸ್ಪೀಕರ್ ಯಾರಾಗ್ತಾರೆ ಅನ್ನೋ ಚರ್ಚೆ ಬೇರೆ ಬರುತ್ತೆ, ಆಮೇಲೆ ಹೋಗೋಣ ಅದಕ್ಕೆ. UT ಖಾದರ್ ಅಥವಾ ಜಮೀರ್ ಅಹಮದ್ ಖಾನ್ ಫಸ್ಟ್ ರೌಂಡ್ನಲ್ಲಿ. ಜಮೀರ್ ಅಹಮದ್ ಖಾನ್ರದ್ದು DK ಶಿವಕುಮಾರ್ ಅವ್ರದ್ದು ಸಂಬಂಧ ಹೆಂಗಿದೆ ಅಂತ ಗೊತ್ತು ನಿಮಗೆ. ದಾವಣಗೆರೆ ದಕ್ಷಿಣ ಎಲೆಕ್ಷನ್ನಲ್ಲಿ ಏನೇನಾಯಿತು ನೆನಪಿಸ್ಕೊಳ್ಳಿ ಒಂದು ಸಲ, ಹೆಂಗಿದೆ ಅಂತ ಗೊತ್ತು. ಹಂಗಂತ ಸಾರಾಸಗಟಾಗಿ ಜಮೀರ್ ಅಹಮದ್ ಖಾನ್ರನ್ನು ಬಿಟ್ಟು ಸರ್ಕಾರ ನಡೆಸ್ಬಿಡ್ತಾರೆ DK ಶಿವಕುಮಾರ್ ಅವರು ಅಂದರೆ. GBA ಎಲೆಕ್ಷನ್ ಇದೆ, ದೊಡ್ಡದೊಂದು. ಜಮೀರ್ ಅಹಮದ್ ಖಾನ್ ಅನ್ಡೌಟೆಡ್ಲಿ ಮುಸ್ಲಿಮರ ಜನಪ್ರಿಯ ನಾಯಕ. ಮೊದಲ ರೌಂಡ್ನಲ್ಲಿ UT ಖಾದರ್ ಪ್ರಮಾಣ ವಚನ ಸ್ವೀಕರಿಸ್ತಾರ, ಜಮೀರ್ ಅಹಮದ್ ಸ್ವೀಕರಿಸ್ತಾರ ಅನ್ನೋದೊಂದು ಪ್ರಶ್ನೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಲಕ್ಷ್ಮಣ ಸವದಿ ಬೆಳಗಾವಿಯಿಂದ ಒನ್ಸ್ ಅಗೇನ್ ಲಿಂಗಾಯತ ಕೋಟ ಬರುತ್ತೆ. BK ಹರಿಪ್ರಸಾದ್ ಅಥವಾ ಮಧು ಬಂಗಾರಪ್ಪ, ಇಬ್ಬರಲ್ಲೊಬ್ಬರು. BK ಹರಿಪ್ರಸಾದ್ ಹಲವು ಆಪ್ಷನ್ಗಳನ್ನು ಹೇಳ್ತಾ ಇದ್ದಾರಂತೆ. ಒಂದು ಕ್ಯಾಬಿನೆಟ್ನಲ್ಲಿರ್ತಾರೆ, ಇಲ್ಲ ರಾಜ್ಯಸಭೆಗೆ ಹೋಗ್ತಾರೆ, ಮತ್ತೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಅವರು ರಾಜ್ಯಸಭೆಗೆ ಹೆಂಗೂ ಎಲೆಕ್ಷನ್ ಆಗೋದಿದೆ 18ನೇ ತಾರೀಕು. BK ಹರಿಪ್ರಸಾದ್ ಅಲ್ಲಿಗೆ ಹೋಗ್ತಾರೆ ಅಂತ ಒಂದು ಚರ್ಚೆ ಇದೆ. ಕಳೆದ ಸಲ BK ಹರಿಪ್ರಸಾದ್ ನೋಡಿ, ಈಗ ಸಿದ್ದರಾಮಯ್ಯನವರು BK ಹರಿಪ್ರಸಾದ್ ಸಂಬಂಧಗಳು ಬಹಳ ಚೆನ್ನಾಗಾದವು. ಬಟ್ 2023 ನಂತರ ಏನೇನಾಗಿದೆ ನೆನಪು ಮಾಡ್ಕೊಳ್ಳಿ ಒಂದು ಸಲ. BK ಹರಿಪ್ರಸಾದ್ ಹೆಸರನ್ನು ಹೈಕಮಾಂಡ್ ಪುಷ್ ಮಾಡಿತ್ತು. ಸಿದ್ದರಾಮಯ್ಯನವರು ಸುತ್ತ ರಾಂಬಾಡ ಅಂತ ಕೂತ್ಕೊಂಡ್ರು, ಯಾವ ಕಾರಣಕ್ಕೂ ಇರಬಾರ್ದು ಕ್ಯಾಬಿನೆಟ್ನಲ್ಲಿ ಅಂತ. BK ಹರಿಪ್ರಸಾದ್ ಇರಲೇ ಕೂಡ್ದು ಕ್ಯಾಬಿನೆಟ್ನಲ್ಲಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದಾಗ ಇರಬೇಕು ಅಂತ DK ಶಿವಕುಮಾರ್ ಅವರು ಹೇಳಲಿಲ್ಲ. BK ಹರಿಪ್ರಸಾದ್ ಅವರು ಇಲ್ಲೇ ನಮ್ಮ ಸ್ಟುಡಿಯೋಗೆ ನ್ಯೂಸ್ ಆರ್ ಸ್ಪೆಷಲಿಗೆ ಬಂದಾಗ ಇದೇ ಸ್ಪೆಸಿಫಿಕ್ ಪ್ರಶ್ನೆ ಕೇಳಿದೆ ನಾನು. ನೀವು ಕ್ಯಾಬಿನೆಟ್ನಲ್ಲಿ ಇರಕೂಡ್ದು ಅಂತ ಸಿದ್ದರಾಮಯ್ಯನವರು ಹಠ ಹಿಡಿದಾಗ ಇರಬೇಕು ಅಂತ DK ಶಿವಕುಮಾರ್ ಹೇಳಲೇ ಇಲ್ವಂತೆ. ಹೌದಾ ಅಂದರೆ ಹೌದು ಅಂದರು ಅವರು. ಹೌದದು ಅಂತ. DK ಶಿವಕುಮಾರ್ ಅವರಿಗೆ ಒಂದೇ ಸಮುದಾಯ, ಈಡಿಗ ಸಮುದಾಯ. ಮಧು ಬಂಗಾರಪ್ಪನವರು ಕ್ಯಾಬಿನೆಟ್ನಲ್ಲಿರೋದು ಬೇಕಾಗಿತ್ತು. ಒಂದು ಶಿವಮೊಗ್ಗ, ಇನ್ನೊಂದು ಬಂಗಾರಪ್ಪನವ್ರ ಮಗ. ಬಂಗಾರಪ್ಪನವರ ಕ್ಯಾಬಿನೆಟ್ನಲ್ಲಿ DK ಶಿವಕುಮಾರ್ ಬಂದಿಖಾನೆ ಸಚಿವರಾಗಿದ್ದರು. ಅವರ ತಂದೆಯ ಕ್ಯಾಬಿನೆಟ್ನಲ್ಲಿ ನಾನಿದ್ದೆ, ನನ್ನ ಕ್ಯಾಬಿನೆಟ್ನಲ್ಲಿ ಅವರ ಮಗ ಇರಬೇಕು ಅನ್ನುವ ಸೆಂಟಿಮೆಂಟ್ ಇರಬಹುದು. ಅದರ ಜೊತೆ BK ಹರಿಪ್ರಸಾದ್ ಹೆಸರನ್ನು ಪುಷ್ ಮಾಡೋದಕ್ಕೇನು ಕಾರಣಗಳು DK ಶಿವಕುಮಾರ್ ಅವ್ರಿಗೆ ಕಾಣಲಿಲ್ಲ. ಆ ನಂತರ BK ಹರಿಪ್ರಸಾದ್ ರೆಬೆಲ್ ಆದರು, ಸಿದ್ದರಾಮಯ್ಯನವ್ರ ಬಗ್ಗೆ ಏನೇನೋ ಮಾತಾಡಿದ್ರು. ಯಾರೋ ಒಬ್ಬರು ಮಧ್ಯಕ್ಕೆ ಬಂದು ಅವರಿಬ್ಬರ ಮಧ್ಯೆ ಒಂದು ಟ್ರೂಸ್ ಮಾಡಿದ್ರು. ಸಿದ್ದರಾಮಯ್ಯನವರು ಕಟ್ಟರ್ ಬೆಂಬಲಿಗರಾದರು. BK ಹರಿಪ್ರಸಾದ್ ನಾಯಕತ್ವ ಬದಲಾವಣೆ ಆಗಬಾರ್ದು ಅಂತ ವಾದ ಮಾಡಿದರು. ಈಗ ಅವರು ಕ್ಯಾಬಿನೆಟ್ಟಿಗೆ ಬರಬಹುದಂತೆ. ಸಂತೋಷ್ ಲಾಡ್ OBC ಸಮುದಾಯ, ಮರಾಠ ಕೋಟಾದಲ್ಲಿ ಕ್ಯಾಬಿನೆಟ್ಟಿಗೆ ಬರ್ತಾರೆ. KH ಮುನಿಯಪ್ಪ ಬರ್ತಾರೆ, ಅವ್ರ ಮಗಳು ಬರ್ತಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಯಾಕಂದರೆ KH ಮುನಿಯಪ್ಪನವರು ಹೆಚ್ಚು ಕಡಿಮೆ 2 ವರ್ಷಗಳ ಹಿಂದೆಯೇ KPCCಯಲ್ಲಿ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾಷಣ ಮಾಡುವಾಗ ಹೇಳಿದರು, 2.5 ವರ್ಷ ಆದಮೇಲೆ ನಿಮ್ಮ ಮಂತ್ರಿ ಸ್ಥಾನ ತೆಗಿತೀವಿ, ಇನ್ಯಾರನ್ನೂ ಮಂತ್ರಿ ಮಾಡ್ತೀವಿ ಅಂತ ಹೇಳಿದರೆ ಹಿರಿಯರಾದ ನಾವೆಲ್ಲ ಒಪ್ಕೋಬೇಕು ಅಂತ ಹೇಳಿದರು ಅವರು. ಹಿರಿಯರಾದ ನಾವೆಲ್ಲ ಒಪ್ಕೋಬೇಕು ಅಂತ KH ಮುನಿಯಪ್ಪ ಹೇಳಿದರು ಬಹಿರಂಗ ಭಾಷಣದಲ್ಲಿ. ಬಟ್ ಒಳಗೊಳಗೆ ಮಾತಾಡುವಾಗ ನಾನು ತೆಗೆದ್ರೆ ನನ್ನ ಮಗಳಿಗೆ ಕೊಡಿ ಅಂತಾರಂತೆ ರೂಪಾ ಶಶಿಧರ್ ಅವ್ರಿಗೆ. ಅವ್ರು ಬರ್ತಾರಾ ಏನೋ ಗೊತ್ತಿಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಪ್ತರು, ಆತ್ಮೀಯರು.
ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಂಬಿಕಸ್ಥ ಲಿಂಗಾಯತ ನಾಯಕರೊಬ್ಬರು ಜೊತೆಗಿರಬೇಕು. ಅದು ಶರಣ್ ಪ್ರಕಾಶ್ ಪಾಟೀಲ್ ಆಗಿದ್ದಾರೆ, ಅವರು ಕ್ಯಾಬಿನೆಟ್ನಲ್ಲಿರುವ ಸಾಧ್ಯತೆ ಇದೆ. ಭೈರತಿ ಸುರೇಶ್, ಬೆಂಗಳೂರು ಕುರುಬ ಸಮುದಾಯ, ಸಿದ್ದರಾಮಯ್ಯನವರ ಕೋಟ, ಎಲ್ಲ ದೃಷ್ಟಿಯಿಂದನೂ ಭೈರತಿ ಸುರೇಶ್ ಸೆಟ್ ಆಗ್ತಾರೆ. ಇದು ಅನೇಕ ತರ್ಕಗಳ ಆಧಾರದ ಮೇಲೆ, ತರ್ಕಗಳು ಮತ್ತು ಬಂದಿರುವ ಮಾಹಿತಿಗಳ ಆಧಾರದ ಮೇಲೆ ನಾವು ಮಾಡಿರುವಂಥ ಪಟ್ಟಿ. ಟೋಟಲ್ 33 ಜನ. ಅದರಲ್ಲಿ ಫಸ್ಟ್ ರೌಂಡ್ನಲ್ಲಿ ಯಾರಾಗ್ತಾರೆ, ಎಷ್ಟು ಜನ ಆಗ್ತಾರೆ, ಸೆಕೆಂಡ್ ರೌಂಡ್ ಯಾವಾಗ ಅಂತ ಕೇಳಿದರೆ 18ನೇ ತಾರೀಕು ಆದ ನಂತರ, ರಾಜ್ಯಸಭೆಗೆ ಚುನಾವಣೆಗಳು ಮುಗಿದ ನಂತರ. ಡಾಕ್ಟರ್ ಯತೀಂದ್ರ ಕ್ಯಾಬಿನೆಟ್ನಲ್ಲಿ ಇರ್ತಾರೆ, ಫಸ್ಟ್ ರೌಂಡ್ನಲ್ಲೇ ಆಗ್ತಾರೆ. ಸಿದ್ದರಾಮಯ್ಯನವರು ಮಗನನ್ನು ಕರ್ಕೊಂಡು ಹೋಗಿ ದೆಹಲಿಯಲ್ಲಿ ಮತ್ತೊಮ್ಮೆ ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪರಿಚಯಿಸಿದ್ದಾರೆ ಮತ್ತು ಹೇಳಿರ್ತಾರೆ, ಟೇಕ್ ಕೇರ್ ಆಫ್ ಮೈ ಸಮ್ ಅಂತ ಹೇಳಿರ್ತಾರೆ. ಅದು ಹೈಕಮಾಂಡ್ನ ಕಮಿಟ್ಮೆಂಟ್ ಕೂಡ ಆಗಿರುತ್ತೆ, 100% ಕಮಿಟ್ಮೆಂಟ್ ಆಗಿರುತ್ತೆ. ಇಂಥದ್ದೊಂದು ಸಚಿವ ಸಂಪುಟ ನೋಡೋಣ, ಇದರಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಲಾಜಿಕ್ ಕರೆಕ್ಟ್ ಆಗುತ್ತೆ ಅಂತ ಆದಾಗಲೇ ಗೊತ್ತಾಗುತ್ತೆ, ಆದಾಗ ಹೇಳೋಣಂತೆ. ಇನ್ನೊಂದು ಪ್ರಶ್ನೆ ಬರುತ್ತೆ, DCM. KC ವೇಣುಗೋಪಾಲ್ ಅವರು ಕರ್ನಾಟಕದ ಕೆಲವು ನಾಯಕರುಗಳಿಗೆ ಸ್ಪಷ್ಟವಾಗಿ ಹೇಳಿದಾರಂತೆ, ನಾವು DCM ಯಾರನ್ನೂ ಮಾಡೋದಿಲ್ಲ ಅಂತ. DCM ಯಾರನ್ನೂ ಮಾಡದೇ ಇರುವುದು DK ಶಿವಕುಮಾರ್ ಅವರಿಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟಂಗೆ, ಕಟ್ಟುನಿಟ್ಟಾಗಿ ನೀಟಾಗಿ ಅಧಿಕಾರ ನಡೆಸ್ಕೊಂಡು ಹೋಗಿ ಇನ್ನೊಂದು ಪ್ಯಾರಲಲ್ ಪವರ್ ಸೆಂಟರ್ ಆಗೋದಕ್ಕೆ ಅವಕಾಶ ನಾವು ಕೊಡೋದಿಲ್ಲ ಅಂತ. DK ಶಿವಕುಮಾರ್ ಮಸ್ಟ್ ಬಿ ಹ್ಯಾಪಿ ಅಬೌಟ್ ಇಟ್. ಯಾರೂ DCM ಇರೋದಿಲ್ಲ ಅಂತ. ಅಕಸ್ಮಾತ್ DCM ಮಾಡೋದಾದರೆ ಯಾರನ್ನ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಉದಾಹರಣೆಗೆ ಪ್ರಿಯಾಂಕ ಖರ್ಗೆ DCM ಆಗ್ತಾರೆ ಅಂತ ಒಂದಿತ್ತು. ಅವರು ಉಪಮುಖ್ಯಮಂತ್ರಿ ಆದರೆ ದಲಿತ ಬಲ ಸಮುದಾಯದ ಪರಮೇಶ್ವರ್ ಏನು ಮಾಡಬೇಕು? ಈಗಾಗಲೇ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಅವರು DCM ಆಗಿದ್ದರು, ಸೀನಿಯರ್ ಮೋಸ್ಟು. HC ಮಾಧವಪ್ಪ ಇದ್ದಾರೆ, ಮತ್ತೊಬ್ಬ ದಲಿತ ಬಲಗೈ. ಆ ಸೀನಿಯರ್ಗಳು ಏನಾಗ್ತಾರೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಪ್ರಿಯಾಂಕ್ ಖರ್ಗೆ ಅವರು DCM, ಹಾಗೆ ಯಾರನ್ನು DCM ಮಾಡಿದ್ರು ಉಳಿದವ್ರು ಯಾರು, ಉಳಿದವ್ರು ಏನು ಅನ್ನೋದೊಂದು ಪ್ರಶ್ನೆ ಬಂದೇ ಬರುತ್ತೆ. DCM ಬೇಡ ಅಂತ, DCM ಮಾಡೋದಿಲ್ಲ ಅಂತ KC ವೇಣುಗೋಪಾಲ್ ಅವರು ಯಾರ್ದೋ ಹತ್ರ ಹೇಳಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಆದರೆ ಮಲ್ಟಿಪಲ್ DCM ಆಗಲಿ, ಇಲ್ಲದೆ ಹೋದರೆ DCM ಬೇಡ ಅನ್ನುವ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಇರ್ತಾರೆ. ಅದರ ಲಾಜಿಕನ್ನು ನೆನ್ನೆ ಹೇಳಿದೆ ನಾನು. ಒಬ್ಬರೇ DCM ಆದರೆ ಅವ್ರದ್ದೇ ಒಂದು ಪವರ್ ಸೆಂಟರ್. 3-4 ಜನ DCMಗಳಾಗ್ಬಿಟ್ರೆ ಆ DCMನ ಇಂಪಾರ್ಟೆನ್ಸ್ ಡೈಲ್ಯೂಟ್ ಆಗಿಬಿಡುತ್ತೆ. ಆ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಇರ್ತಾರೆ. ಇದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು 15-20 ದಿವಸ ಆದ ಮೇಲೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಆ ನಂತರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ. ಬಟ್ ಚರ್ಚೆ ಈಗಲೇ ಫೈನಲ್ ಆಗಬೇಕು. KPCC ಅಧ್ಯಕ್ಷರಾಗಿ ಇಂಥವ್ರು ಆಗ್ತಾರೆ ಅಂದರೆ ಅವ್ರು ಕ್ಯಾಬಿನೆಟ್ನಲ್ಲಿ ಇರೋದಿಲ್ಲ. ಯಾಕಂದರೆ ಉದಯಪುರದ AICC ಅಧಿವೇಶನದಲ್ಲಿ ಕಾಂಗ್ರೆಸ್ ಒಂದು ನಿರ್ಣಯ ಅಂಗೀಕರಿಸಿತ್ತು, 1 ಮ್ಯಾನ್ 1 ಪೋಸ್ಟ್, ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅನ್ನುವ ನಿರ್ಣಯವನ್ನು ಅಂಗೀಕರಿಸಿತ್ತು. ಅದಕ್ಕೆ ಎಕ್ಸೆಪ್ಷನ್ ಅನ್ನುವ ರೀತಿಯಲ್ಲಿ ಕರ್ನಾಟಕದಲ್ಲಿ DK ಶಿವಕುಮಾರ್, ರಾಷ್ಟ್ರ ಮಟ್ಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಕ್ಸೆಪ್ಷನ್. ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರೂ ಹೌದು, ರಾಜ್ಯಸಭೆ ವಿಪಕ್ಷದ ನಾಯಕರು ಹೌದು. DK ಶಿವಕುಮಾರ್ ಅವರು ಮಿನಿಸ್ಟರೂ ಆಗಿದ್ದರು, KPCC ಅಧ್ಯಕ್ಷರೂ ಆಗಿದ್ದರು. ಇನ್ನು ಮುಂದೆ ಆ ಫೆಸಿಲಿಟಿ ನಾವು ಯಾರಿಗೂ ಕೊಡೋದಿಲ್ಲ ಅಂತ ಹೈಕಮಾಂಡ್ ಹೇಳ್ತಾ ಇದೆಯಂತೆ. ಸತೀಶ್ ಜಾರಕಿಹೊಳಿ ಅವರು ಶತಪ್ರಯತ್ನ ಮಾಡ್ತಾ ಇದ್ದಾರೆ KPCC ಅಧ್ಯಕ್ಷ ಸ್ಥಾನಕ್ಕೆ. ಬಟ್ ಅವರು ಹೇಳೋದು ಮಂತ್ರಿಗಿರಿಯೂ ಬೇಕು, KPCC ಅಧ್ಯಕ್ಷ ಸ್ಥಾನವೂ ಬೇಕು. KC ವೇಣುಗೋಪಾಲ್ ಅವರು 2ರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಳಿ ಅನ್ನುವ ಮೆಸೇಜನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಕನ್ವೆ ಮಾಡಿದಾರಂತೆ. ಸತೀಶ್ ಜಾರಕಿಹೊಳಿ ಅವರ ಆಯ್ಕೆ ಏನಾಗಲಿದೆ ಅನ್ನೋದು ಈಗಿರುವ ಪ್ರಶ್ನೆ. ಅವರ ಸ್ಟೈಲ್ ಆಫ್ ಪಾಲಿಟಿಕ್ಸ್ ನೋಡಿದ್ರೆ ಮಂತ್ರಿಯಾಗಿರುವುದಕ್ಕಿಂತಲೂ KPCC ಅಧ್ಯಕ್ಷರಾಗಿರುವುದಕ್ಕೆ ಅವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಮಂತ್ರಿಗಿರಿ ಇಷ್ಟು ದಿವಸ ಅನುಭವಿಸಿದ್ರು. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ, DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲೂ ಮಂತ್ರಿ ಆಗಿದ್ರೆ ಏನು ಬಂತು? KPCC ಅಧ್ಯಕ್ಷರಾದರೆ ಅಫ್ಕೋರ್ಸ್ ಅದು ಪ್ಯಾರಲಲ್ ಪವರ್ ಸೆಂಟರೇ, ಒಂದು ಸಮಾನಾಂತರ ಶಕ್ತಿ ಕೇಂದ್ರವಾಗಿ ಕೆಲಸ ಮಾಡಬಹುದು. ಅವರಿಗೆ ರಾಜ್ಯಾದ್ಯಂತ ಪ್ರಭಾವ ಇದೆ. ST ಸಮುದಾಯದಿಂದ ಬರ್ತಾರೆ. ಒಕ್ಕಲಿಗರಾಗಿ ಮುಖ್ಯಮಂತ್ರಿಗಳನ್ನು ಮಾಡಿರುವಾಗ KPCC ಅಧ್ಯಕ್ಷ ಸ್ಥಾನಕ್ಕೆ ಅಹಿಂದ ಸಮುದಾಯದಿಂದ ಒಬ್ಬರು ಅಂತಂದರೆ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ. ಸಂಘಟನಾ ಶಕ್ತಿ
ಬೇರೆ ಬೇರೆ ಉಪಚುನಾವಣೆಗಳಲ್ಲಿ ಪ್ರೂವ್ ಮಾಡಿದ್ದಾರೆ ಅವರು. ಶಿಗ್ಗಾಮಿ ಅಂತ ಶಿಗ್ಗಾಮಿನೇ ಗೆದ್ಕೊಂಬಿಟ್ರು. ಬಸವರಾಜ ಬೊಮ್ಮಾಯಿ ಅವರ ಪುತ್ರನ ವಿರುದ್ಧ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿ ಗೆಲ್ಲಿಸ್ಕೊಂಡು ಬರಬಲ್ಲೆ ಅನ್ನುವ ಕ್ಷಮತೆಯನ್ನು ತೋರಿಸಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಗೆಲ್ಲಿಸ್ಕೊಂಬಂದರು. ಅದಾದ ಮೇಲೆ ಹೇಳಿದ್ರು ನಾವೇನೇನು ಮಾಡಬಹುದು ಅನ್ನೋದು ಹೈಕಮಾಂಡಿಗೆ ಮನವರಿಕೆ ಮಾಡಿದ್ದೀವಿ, ಏನು ಜವಾಬ್ದಾರಿ ಕೊಡ್ತಾರೋ ನೋಡೋಣ ಅಂದಿದ್ದಾರೆ. ಸೊ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷ ಸ್ಥಾನಕ್ಕೆ ಫೇವ್ರಿಟ್ ಫ್ರಂಟ್ ರನ್ನರ್. ಅವರು KPCC ಅಧ್ಯಕ್ಷರಾಗುವುದು DK ಶಿವಕುಮಾರರ ಪಾಲಿಗೆ ಒಂದು ಸ್ವಲ್ಪ ಅಂದರೆ ಪ್ಯಾರಲಲ್ ಪವರ್ ಸೆಂಟರ್ ಆಗ್ತಾರೆ ಅನ್ನುವ ಕಾರಣಕ್ಕೆ. ಬಟ್ ಅದನ್ನು ಮಾಡದೇ ಇದ್ದರೆ ಇನ್ನೇನು ಮಾಡ್ತಾರೋ ಅನ್ನೋ ಭಯವೂ ಇರುತ್ತೆ. ಮುಂಚಿನ ಥರ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಕಟ್ಟಾಳು ಅನ್ನೋ ಸಿಚುವೇಶನ್ ಉಳಿದಿಲ್ಲ ಅಂತ ಆ ಇಬ್ಬರನ್ನು ಹತ್ತಿರದಿಂದ ನೋಡಿರುವ ನಾಯಕರು ಹೇಳ್ತಾ ಇದ್ದಾರೆ. ಒಳಗಿಂದೊಳಗೆ ಅದು ಏನಾಗಿದೆಯೋ ಗೊತ್ತಿಲ್ಲ, ಹಿ ಈಸ್ ನಾಟ್ ಪಕ್ಕಾ ಸಿದ್ದರಾಮಯ್ಯ ಬಣ ಅಲ್ಲ ಸತೀಶ್ ಜಾರಕಿಹೊಳಿ ಅಂತ ಒಳಗಿಂದೊಳಗೆ ಹೇಳ್ತಾರಪ್ಪ ನೋಡಿದಂಥವ್ರು. ಅವರಲ್ಲದೆ ಹೋದರೆ ಯಾರು? ಇಂಟ್ರೆಸ್ಟಿಂಗ್ಲಿ ತಂಗಡಿಗೆ ಅವರನ್ನು ಕರೆಸಿ ಮಾತಾಡಿದಾರಂತೆ. KPCC ಅಧ್ಯಕ್ಷ ಸ್ಥಾನ ನೀವು ಜವಾಬ್ದಾರಿ ತಗೊಳ್ಳೋಕೆ ರೆಡಿ ಇದ್ದೀರಾ ಅಂತ ಕರೆದು ಮಾತಾಡಿದಾರಂತೆ. ಶಿವರಾಜ್ ತಂಗಡಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು. ಮಾತುಕತೆಗಳು ಮುಂದೆ ಎಲ್ಲಿಗೆ ಹೋದವೋ ಗೊತ್ತಿಲ್ಲ. ಬೋವಿ ಸಮುದಾಯ ಬರ್ತಾರೆ, ರಾಜಕೀಯ ಅನುಭವ ಇದೆ. ಅದರ ಜೊತೆಗೆ ಪರಮೇಶ್ವರ್ ಈಗಾಗಲೇ ಒಂದು ಸಲ KPCC ಅಧ್ಯಕ್ಷರಾಗಿದ್ದವರು. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತಕ್ಕೆ ಬಂದಾಗ ಡಾಕ್ಟರ್ ಪರಮೇಶ್ವರರೇ KPCC ಅಧ್ಯಕ್ಷರಾಗಿದ್ದರು. ಬಟ್ ಅವರೇ ಸೋತುಬಿಟ್ರು ಆ ಚುನಾವಣೆಯನ್ನು. ಸೋಲಿಸಲಾಯಿತು, ಅದು ಬಿಡಿ, ಮುಗಿದೋಗಿರೋ ಕಥೆ. ಅಪ್ಪಾಜಿ ನಾಡಗೌಡರ ಹೆಸರು ಓಡ್ತಾ ಇದೆ, ಈಶ್ವರ್ ಖಂಡ್ರೆ ಅವರ ಹೆಸರು ಓಡ್ತಾ ಇದೆ. ಅಪ್ಪಾಜಿ ನಾಡಗೌಡ, ಈಶ್ವರ್ ಖಂಡ್ರೆ ಯಾಕೆ ಫ್ರಂಟ್ ರನ್ನರ್ ಆಗೋದಿಲ್ಲ ಅಂದರೆ ಒಕ್ಕಲಿಗರಾಗಿ ಮುಖ್ಯಮಂತ್ರಿ ಆಗಿರುವಾಗ ಲಿಂಗಾಯತರು KPCC ಅಧ್ಯಕ್ಷರಾಗಲಿಕ್ಕಿಲ್ಲ ಅಂತ. ಅಂದರೆ ಪ್ರಬಲ ಸಮುದಾಯಗಳು ಅನ್ನಿಸಿಕೊಂಡಿರುವ ಇಬ್ಬರನ್ನು ಎರಡು ಅತ್ಯಂತ ಪ್ರಮುಖ ಸ್ಥಾನಗಳಿಗೆ ಬಂದು ಕೂಡಿಸ್ದಂಗೆ ಆಗಿಬಿಡುತ್ತೆ. ಒಂದು ವೇಳೆ ಲಿಂಗಾಯತರೇ KPCC ಅಧ್ಯಕ್ಷರಾದರೆ ಆವಾಗ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ತುಂಬ ಪ್ರಮುಖ ಖಾತೆಗಳಿಗೆ, ತುಂಬ ಪ್ರಮುಖ ಸ್ಥಾನಗಳಿಗೆ ಅಹಿಂದ ವರ್ಗದವರು ಬರಬೇಕಾಗತ್ತೆ. ಅಥವಾ 3-4 ಜನ DCM ಮಾಡಬೇಕಾಗತ್ತೆ. ಆವಾಗ ಲಿಂಗಾಯತರೇ KPCC ಅಧ್ಯಕ್ಷರಾದರೆ. KPCC ಅಧ್ಯಕ್ಷ ಸ್ಥಾನದ್ದು ಒಂದು. ಸ್ಪೀಕರು ಪ್ರಮುಖವಾಗಿ ಆಗಬೇಕಾಗಿರುವ ಮತ್ತೊಂದು ನಿರ್ಣಯ, ಸ್ಪೀಕರ್ ಯಾರು ಅಂತ. ಸ್ಪೀಕರ್ ಯಾವ ಬಣದವರೂ ಆಗಿರಬಾರ್ದು, ಹೈಕಮಾಂಡ್ಗೆ ನಿಷ್ಠರಾಗಿರಬೇಕು, ಅನುಭವಿಗಳಾಗಿರಬೇಕು, ಹಿರಿಯರಾಗಿರಬೇಕು, ಎಲ್ಲ ಕ್ರೈಟೀರಿಯಾ ಅಪ್ಲೈ ಆಗ್ತವೆ. ಡಾಕ್ಟರ್ G ಪರಮೇಶ್ವರ್ ಮತ್ತು MB ಪಾಟೀಲ್ ಇಬ್ಬರು ದಿಲ್ಲಿಗೆ ಹೋಗಿದ್ದರು. ಇಬ್ಬರನ್ನೂ ಹೈಕಮಾಂಡ್ನವ್ರು ಕರೆಸ್ಕೊಂಡಿದ್ರು ಅಂತ ಸುದ್ದಿ ಇತ್ತು. ಬಟ್ ಆಮೇಲೆ ಗೊತ್ತಾಗಿದ್ದು ಪರಮೇಶ್ವರ್ ಅವ್ರನ್ನ ಕರೆಸ್ಕೊಂಡಿದ್ರು, MB ಪಾಟೀಲ್ ಹೋಗಿದ್ರು ಅಂತ. MB ಪಾಟೀಲ್ DCM ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ, ಅದನ್ನು ಮಾತಾಡೋಕ್ಕೆ ಹೋಗಿದ್ರಂತೆ. ಪರಮೇಶ್ವರ್ ಅವರನ್ನು ಕರೆಸಿಕೊಂಡಿದ್ದು ನೀವು ಸ್ಪೀಕರ್ ಆಗಿ ಅಂತ ಹೇಳೋದಕ್ಕೆ ಪರಮೇಶ್ವರ್ ಅದನ್ನು ನಿರಾಕರಿಸಿದಾರಂತೆ. ಯಾರನ್ನೋ ಸ್ಪೀಕರ್ ಮಾಡೋದು ಅಂದರೆ ಪೊಲಿಟಿಕಲಿ ನೀವು ಸುಮ್ಮನೆ ಕೂತ್ಕೊಂಡಿರಿ ಅಂತ ಕೂಡಿಸ್ದಂಗೆ ಅಷ್ಟೇ. ಅದು ಸ್ಪೀಕರ್ ಮಾಡೋದು ಯೂಟಿಗೆ ಆದರೂ ಅದನ್ನೇ. ಅಂದರೆ ಯಾವಾಗ ಸ್ಪೀಕರ್ ಸ್ಥಾನ ಬಿಟ್ಟು ಮರಳಿ ಮಂತ್ರಿ ಆಗ್ತೀನೋ ಅನ್ನೋ ಪ್ರಯತ್ನದಲ್ಲಿ ಅವ್ರು ಇರ್ತಾರೆ. ಹಂಗೆ ಪರಮೇಶ್ವರ್ಗೆ ಮುಖ್ಯಮಂತ್ರಿ ಸ್ಥಾನನೇ ಕ್ಲೇಮ್ ಮಾಡ್ತಾ ಇದ್ದವನು ನನ್ನನ್ನು ಕರ್ಕೊಂಡೋಗಿ ಸ್ಪೀಕರ್ ಮಾಡ್ತೀರಾ ನೀವು ಅಂತ ಅನಿಸಿದೆ. ಅದನ್ನೇ ಹೇಳಿ ಬಂದಿದ್ದಾರಂಥವ್ರು, ನಾನು ಯಾವ ಕಾರಣಕ್ಕೂ ಸ್ಪೀಕರ್ ಸ್ಥಾನ ಒಪ್ಕೊಳ್ಳೋದಿಲ್ಲ ಅಂತ. ಪರಮೇಶ್ವರ್ಗೆ ಮತ್ತೆ ಮಂತ್ರಿಯಾಗಿ ಮುಂದುವರಿಸ್ತಾರಾ ಅಥವಾ ಕನ್ವಿನ್ಸ್ ಮಾಡ್ತಾರಾ ಗೊತ್ತಿಲ್ಲ. ಅನೇಕ ಜನ ಸಚಿವರುಗಳು ಮಾತಾಡಿದ್ದಾರೆ, ಸಚಿವರಾಗಬೇಕು ಅಂದ್ಕೊಂಡಿರೋರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ ಒಂದ್ಸಲ. ಸೀನಿಯಾರಿಟಿಗೆ ಏನು ಖಾತೆ ಕೊಡ್ಬೋದು ಅಂತ ನಿರೀಕ್ಷೆ ಇದೆ? ನನ್ನ ಸೀನಿಯಾರಿಟಿಗೆ ನೋಡಿ ಅವರೇ ಕೊಡಬೇಕು. ನಾನು ಇದು 5 ಸಲ ಆಗೋಯ್ತು, 5 ಸಲ ಮಂತ್ರಿ ಆಗಿದೆ, ಈಗ ಮತ್ತೆ ಆದರೆ 6ನೇ ಸಲ ಆಗುತ್ತೆ. ಯಾವತ್ತೂ ಕೂಡ ಇಂಥ ಹುದ್ದೆ ಬೇಕು ಅಂತ ಕೇಳಿರಲಿಲ್ಲ. ಆದರೆ ನಮ್ಮ ಸೀನಿಯಾರಿಟಿಗೆ ತಕ್ಕನಾದ್ದು ಕೊಡಲಿ ಅಂತ ಅಷ್ಟೇ ಹೇಳೋದು. ಎಲ್ಲ ಹೈಕಮಾಂಡು ಈಗ ನಮ್ಮಲ್ಲಿ ಎಷ್ಟು ಸಮುದಾಯಗಳಿದೆ, ಎಷ್ಟು ಜನಕ್ಕೆ ಕೊಡ್ತೀರಿ ನೀವು? ಯಾರಾಗ್ಬೋದು KPCC ಅಧ್ಯಕ್ಷರು? ಗೊತ್ತಿಲ್ಲ. ಸತೀಶ್ ಅವರ ಹೆಸರು ಸ್ವಲ್ಪ ಮುಂಚೂಣಿನಲ್ಲಿದೆ. ಹೈಕಮಾಂಡ್ ನಿರ್ಧಾರ ತಗೋಬೇಕು. 2028 ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಯಾವ ಥರ ಇರಬೇಕಂತ ಅವ್ರದ್ದೇ ಅನುಭವದಲ್ಲಿ ಅವ್ರು ಮಾಡ್ತಾರೆ. ನಾವೆಲ್ಲ ಕೂಡ
ಅವ್ರು ಏನು ತೀರ್ಮಾನ ಕೊಡ್ತಾರೆ ಹೈಕಮಾಂಡ್ ಅದಕ್ಕೆ ಬದ್ಧವಾಗಿರ್ತೀವಿ. ನಾವೆಲ್ಲ ಒಗ್ಗಟ್ಟಾಗಿದ್ದು 2028ಕ್ಕೆ ಕಾಂಗ್ರೆಸ್ ಪಕ್ಷ ಬರಬೇಕು, ಶಿವಕುಮಾರ್ ಅವರ ಕೈಯನ್ನು ಬಲಪಡಿಸಬೇಕು. ಆ ಕೆಲಸ ಮಾಡೋಣ. ಗೊತ್ತಿಲ್ಲ ಯಾರಿಗೆ ಮಾಡ್ತಾರೆ, ಅಂತಿಮವಾಗಿ ಹೈಕಮಾಂಡೇ ಮಾಡಬೇಕು. ಯಾರಿಗೆ ಮಾಡಿ ನಿರ್ಧಾರ ಯಾವುದೇ ಇದ್ರೂ ಕೂಡ 2-3 ಹೆಸರು ಇಟ್ಟಿರ್ತಾರೆ. ಒಂದೇ ಹೆಸರು ಯಾವಾಗ ಇರೋಲ್ಲ. 2-3 ಹೆಸರಲ್ಲಿ ಅವ್ರಿಗೆ ಯಾವ್ದು ಸೂಕ್ತ ಅದನ್ನ ಮಾಡೇ ಮಾಡ್ತಾರೆ. ಪಕ್ಷ ತೀರ್ಮಾನ ಮಾಡ್ತಿದೆ ಯಾರಿಗೆ ಯಾವ ಹುದ್ದೆ ಕೊಡಬೇಕು, ಯಾವ ಸ್ಥಾನ ಕೊಡಬೇಕಂತ. ಅದಕ್ಕೆಲ್ಲರೂ ಭದ್ರಾಗಿರೋದು ಅಷ್ಟೇ. ಗೊತ್ತಿಲ್ಲ ಯಾವ ನಿರ್ಧಾರ ಮಾಡ್ತಾರೆ. ಸೊ ಹಳಬ್ರು ಬೇಕು, ಕ್ಯಾಬಿನೆಟ್ಲಿ ಹೊಸಬ್ರು ಬೇಕು, ಎಲ್ಲರನ್ನೂ ಹೊಸಬ್ ಮಾಡಿ CLP ನಾಯಕರನ್ನ ಆಯ್ಕೆ ಮಾಡೋದು ಆ ಪ್ರಕ್ರಿಯೆ ಸಹಜವಾದಂಥ ಪ್ರಕ್ರಿಯೆ. ಅದು ಇವತ್ತು ನಡೀತದೆ. ನಮ್ಮ CLP ನಾಯಕರನ್ನು ನಾವು ಆಯ್ಕೆ ಮಾಡಿ ಗವರ್ನರಿಗೆ ನಾವು ಕಳಿಸ್ಕೊಡ್ತೀವಿ. ಅದಾದ್ಮೇಲೆ ಮುಂದಿನ ಪ್ರಕ್ರಿಯೆ ನಡೀತದೆ. ನೋಡಿ, ವಾಟ್ ಎವರ್ ಹೈಕಮಾಂಡ್ ಡಿಸೈಡ್ಸ್ ಇಸ್ ಫೈನಲ್. ನಾಳೆ ಹೈಕಮಾಂಡ್ ಅವರು ಪ್ರಿಯಾಂಕರ್ಗೆ ವಾಪಸ್ಸು ಹೋಗಿ ಪಕ್ಷದ ಕೆಲಸ ಮಾಡಬೇಕು ಅಂತ ಅದಕ್ಕೂ ಕೂಡ ನಾವು ಸಿದ್ಧರಿರ್ಬೇಕೆಲ್ಲ. ಐ ಹ್ಯಾವ್ ನೋ ಡಿಮಾಂಡ್ಸ್. ಅದು ಎಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಂಥದ್ದು, ನಮ್ಮ ನಾಯಕರಿಗೆ ಬಿಟ್ಟಂಥ ವಿಚಾರ. ಅವ್ರು ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀನಿ. ಅವ್ರೇನು ಜವಾಬ್ದಾರಿ ಕೊಡ್ತಾರೆ ಅದನ್ನು ಕೂಡ ನಿಭಾಯಿಸ್ತೀನಿ. ಈಗ ಹೈಕಮಾಂಡ್ ತೀರ್ಮಾನ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ. ಸೊ ಐ ಡೋಂಟ್ ಥಿಂಕ್ ಸೊ ದರ್ಸ್ ಓನ್ಲಿ ಒನ್ ಸಿಂಗಲ್ ನೇಮ್. ಒಂದೇ ಸಿಂಗಲ್ ನೇಮೇ ಇರೋದು. ವಿಶ್ವಾಸ ಇರ್ತಕ್ಕಂಥ ಎಲ್ಲ ಸಚಿವರಿಗಿದೆ. ಸೊ ಹೈಕಮಾಂಡು ಪಕ್ಷದ ಮುಖಂಡರುಗಳು ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ವೈಯಕ್ತಿಕವಾಗಿ ಯಾರು ಆಗಬೇಕು ಅವರು ಭೇಟಿ ಆಗಿದ್ದಾರೆ, ಯಾರು ಇರಬೇಕು ಅನ್ನೋರು ನಾವು ಭೇಟಿ ಆಗಿದ್ದೀವಿ. ಸಚಿವ ಸ್ಥಾನದ ಬಗ್ಗೆ ಏನಾದರೂ ಕೇಳೋದು ಸರ್? ಕೇಳಿದ್ವಿ. ಹೋದ ಸಾರಿನೇ ನಮ್ಮನ್ನ ಈ ಪಾರ್ಟಿ ಕರ್ಕೊಂಬರ್ಬೇಕಾದ್ರೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತಲೇ ಕರ್ಕ ಬಂದಿದ್ರು 3 ಜನ. ಈ ಸಾರಿ ಕೊಡೋಣ ಅಂತ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಒಬ್ಬರೇ ಇರೋದು. ನಾವು MLA ಒಬ್ಬರೇ ಇರೋದು ಅಂತ ಭಾವಿಸಿದೀವಿ. ಇದು ಹೈಕಮಾಂಡು, ಪಕ್ಷ ನಾಯಕರು ಆಮೇಲೆ ಎಲ್ಲ ಪ್ರತಿಯೊಂದು ಕೌಂಟ್ ಆಗುತ್ತೆ. ಕೌಂಟ್ ಆದ್ಮೇಲೆ ಇದಾಗುತ್ತೆ. ಬಟ್ ಈಗ ನಾವು ನಮ್ಗೆ ಆತ್ಮೀಯರು ಅಂದ್ಬಿಟ್ಟು ನನಗೆ ಮಂತ್ರಿಗಿರಿ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಈಗ ಏನ್ ಮಾಡ್ತಾರೆ ಅಂತ. ಈಗ ನಾವು ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಫೈನಲ್. ಬಟ್ ನಾವ್ಯಾರನ್ನು ಕೇಳೋದಾಗಲಿ ಲಾಬಿ ಮಾಡೋದಾಗಲಿ ನಾನು ಮಾಡಿ. ನೀವು DKಗೆ ಆತ್ಮೀಯರಾಗಿರೋದ್ರಿಂದ ಮತ್ತಷ್ಟು ಕ್ಷೇತ್ರಕ್ಕೆ ಮತ್ತಷ್ಟು ಅನುದಾನ ತರುವಂತ ಆ ವಿಚಾರದಲ್ಲಿ ಹೇಳಿ ಗೊತ್ತಿಲ್ಲ. ಅನುದಾನ ತರ್ತೀವಿ, ನಮಗೆ ಇರುವಷ್ಟು ಸಮಸ್ಯೆಗಳನ್ನ ಆದಷ್ಟು ಬೇಗ ಬಗೆಹರಿಸೋ ಕೆಲಸ ಮಾಡ್ತೀವಿ. ನಾನಂತೂ ಅಲ್ಲೇ ಇರ್ತೀನಿ ಪಕ್ಕದಲ್ಲಿ. ನಮ್ಮ ಎಲ್ಲ ಸಚಿವರು, ನಮ್ಮ ಇನ್ನೊಂದು ಶಾಸಕರು, MLC ಎಲ್ಲ ಬಂದರು, ಭೇಟಿ ಮಾಡಿ ಡೆಲ್ಲಿಯಿಂದ ಬಂದ್ರಲ್ಲ, ಅವ್ರು ಸ್ವಲ್ಪ ಬರೋದು ಫ್ಲೈಟ್ ತಡ ಆಯಿತು. ನೀವೇನಾದ್ರು ಲಾಬಿ ಏನಾದರೂ ಮಾಡ್ತಾ ಇದ್ರಾ? ನಾನು ಲಾಬಿನೂ ಮಾಡಲ್ಲ, ನಾನು ಕೇಳೋದು ಇಲ್ಲ, ನನಗೆ ಅಂಥ ಆಸೆನೂ ಇಲ್ಲ. ಒಬ್ರಿಗಂತೂ ಸಿಗುತ್ತೆ, ಎರಡನೇ ಸಿಕ್ಕಿದ್ರೆ ಲಕ್ಕು. ನಮ್ಮ ಜಿಲ್ಲೆಗೆ ಒಂದು ಖುಷಿ ಇದೆ. ಅವರು ಮುಖ್ಯಮಂತ್ರಿ ಆಗಿ ಜಿಲ್ಲೆಯ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಮುಖ್ಯಮಂತ್ರಿ ಆಗೋಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ತಾಲೂಕಿನ ಕೆಲವು ನಾಳೆ ನಿಯೋಜಿತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾರೆ. ನಿಯೋಜಿತ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಟೆಕ್ನಿಕಲಿ ಅವರೀಗ ಶಾಸಕಾಂಗ ಪಕ್ಷದ ನಾಯಕರು. ದಿಲ್ಲಿಗೆ ಹೋಗ್ತಾರೆ. ದಿಲ್ಲಿಯಿಂದ ಒಂದು ಲಿಸ್ಟ್ ಫೈನಲ್ ಮಾಡಿಕೊಂಡು ಬರ್ತಾರೆ. ನಾಳೆ ಸುದ್ದಿ ನಾಳೆ ಹೇಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.